ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಮೊದಲನೇ ಗುಡಿಲಿ ನರಸಿಂಹ ದೇವರಿರೋದು. ಸೊ ಗೈಸ್ ಇವಾಗ ಏನು ತೋರಿಸ್ದೆ ಅದು ಇಲ್ಲಿ ಸ್ಪೆಷಲ್ ಪೂಜೆ ಅಂತೆ. ಹೇ ಗೈಸ್, ಸೊ ನಂದು ಇವತ್ತೊಂದು ಶೂಟ್ ಇದೆ, ಸೊ ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದೊಂದು ಶಾರ್ಟ್ಸಲ್ಲಿ ಬರುತ್ತೆ. ಆಲ್ರೆಡಿ ಲೊಕೇಶನ್ಗೆ ಹೋಗಿ ವೆಯ್ಟ್ ಮಾಡ್ತಿದ್ದೆ ಆಲ್ಮೋಸ್ಟ್ 1 ಅವರ್. ಆದರೂ ನಮ್ಮ ಕ್ಯಾಮ್ರಾ ಪರ್ಸನ್ ಬಂದಿರಲಿಲ್ಲ. ಸೊ ವೆಯ್ಟ್ ಮಾಡಿ ಸಾಕಾಗೋಯ್ತು. ಇವತ್ತು ನಾನು ಶೂಟ್ ಮಾಡ್ತಿರೋ ಲೊಕೇಶನ್ ಇದ್ದೇನೆ, ಶಾರ್ಟ್ಸಲ್ಲಿ ಬರುತ್ತೆ ನೋಡಿ. ಮಳೆ ಬರ್ತಿತ್ತು, ಅಟ್ಲೀಸ್ಟ್ ಶೂಟ್ ಆದರೂ ಮುಗೀತು. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೇನೋ ಸ್ಪೆಷಲ್ ಪೂಜೆ ನಡೀತಾ ಇದೆ ಅಂತ. ಆಲ್ಮೋಸ್ಟ್ ಲಾಸ್ಟ್ ಮಂತ್ 25th ಅದಕ್ಕಿಂತ ಮುಂಚೆನೇ ಅನಿಸುತ್ತೆ. ಸೊ ಇವತ್ತು 3rd ಇರೋದ್ರಿಂದ ಇವತ್ತು ಲಾಸ್ಟ್ ಏನೋ ಎಂಡ್ ಆಗ್ತಿದೆ. ಸೊ ಹಾಗಾಗಿ ನನಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಹೋಗಿ ಬರೋಣ ಒಂದ್ಸಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಆ್ಯಂಡ್ ನಂದು ಇವತ್ತು ಸ್ವಲ್ಪ ಶೂಟ್ ಎಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡು ಅಮ್ಮಂಗೆ ಇವತ್ತು ಶಾಪ್ಗೆ ಹೋಗ್ಬೇಡಿ ಅಂತ ಹೇಳಿದೆ. ಸೊ ಹಾಗಾಗಿ ಇವಾಗ ಇಸ್ಕಾನ್ಗೆ ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ಅಣ್ಣನ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ಎಲ್ಲರೂ ಆಯ್ ಮಾಡಿ. ಸೊ ಎಲ್ಲರೂ ಬಂದಿದ್ದಾರೆ. ಸೊ ಅವ್ರನ್ನ ಜೊತೆ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸೊ ನಾನು ಬ್ಯಾಂಗ್ಳೂರಿಗೆ ಬಂದಾಗ ಮೇ ಬಿ ನಮ್ಮ ಅತ್ತೆ ಮನೆಗೇನೋ ಬಂದಾಗ ಒಂದ್ಸಲ ಬಂದಿದ್ದೆ ಅನಿಸುತ್ತೆ. ಸೊ ಹೋಗೇ ಇಲ್ಲ ಇಸ್ಕಾನ್ಗೆ. ಸೊ ಹಾಗಾಗಿ ಇವಾಗ ಒಂದ್ಸಲ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೀವು ಹೋಗಿದ್ರನಪ್ಪ ಇಸ್ಕಾನ್ಗೆ? ಹೋಗಿದ್ದೀರ? ನೀವು ಹೋಗಿದ್ರನಮ್ಮ? ನಾವು ಒಟ್ಟಿಗೆ ಹೋಗಿದ್ವಾ? ಸೊ ಅದೇ ನಮ್ಮ ಅತ್ತೆ ಮನೆಗೆ ಬಂದಾಗ ಒಟ್ಟಿಗೆ ಹೋಗಿದ್ದೀವಿ. ಸೊ ಇವಾಗ ನಾವು ಹೋಗೋಣ ಗೈಸ್, ನಡೀರಿ. ಸೊ ಗೈಸ್ ಫೈನಲಿ ಇವಾಗ ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿಂದ ಒಳಗಡೆ ಹೋಗಬೇಕು. ನನಗೆ ಆನ್ ದ ವೇ ಫುಲ್ ನಿದ್ದೆ, ರಾತ್ರೆಲ್ಲ ನಿದ್ದೆ ಬಂದಿಲ್ಲ. ನಾನು ಶೆಕೆ ಅಂತ ವಿಂಡೋ ಓಪನ್ ಮಾಡ್ಕೊಂಡಿದ್ರೆ ರಾತ್ರಿ 2 ಜೇನುಹುಳ ಬಂದ್ಬಿಟ್ಟಿದೆ ರೂಮ್ ಒಳಗೆ. ಸೊ ಅದನ್ನು ಓಡಿಸೋ ಅಷ್ಟು ಅಯ್ಯೋ, ಮತ್ತು ಬೆಳಗ್ಗೆ 5 ಗಂಟೆಗೆ ಎಚ್ಚರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಶೂಟ್ ಇದ್ದಾಗ ಹಂಗೇನೆ ಸ್ವಲ್ಪ ನಿದ್ದೆ ಬರಲ್ಲ. ಸೊ ನಡೀರಿ ಇವಾಗ ಇಲ್ಲಿ ಒಳಗಡೆ ಹೋಗೋಣ, ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಆಗ ಕಾರಲ್ಲೇ ಒಂದು ರೌಂಡ್ ನಿದ್ದೆ ಆಯಿತು. ನಾನು ಯಾಕೋ UPI ವರ್ಕ್ ಆಗ್ತಿಲ್ಲ. ಇವತ್ತು ಕ್ಯಾಶ್ ತಂದಿದ್ದೆ, ಕ್ಯಾಶ್ ಇಲ್ಲ ಅಂದರು. ಸೊ ನಮ್ಮ ಅಮ್ಮನ ಫೋನಿಂದ ಪೇ ಮಾಡಿದ್ದಾಯಿತು. ಸೊ ಗೈಸ್ ಇಲ್ಲಿ ಚೆಕ್ಕಿಂಗ್ ಎಲ್ಲ ಇದೆ. ಸೊ ನನ್ನ ಪ್ರಕಾರ ಯೂಶ್ವಲಿ ಟೆಂಪಲಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ. ಸೊ ಇವಾಗ ಇಲ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಒಳಗಡೆ ನೋಡಬೇಕು. ಸೊ ಇಲ್ಲಿ ಏನೇನೋ ಪ್ರಸಾದ ಅದೆಲ್ಲ ಹಾಕಿದ್ದಾರೆ. ಆ್ಯಂಡ್ ಹಿಂಗೆ ಹೋಗ್ಬೇಕು ಮೇಲ್ಗಡೆ ನಾವು. ಸೊ ಗೈಸ್ ಇಲ್ಲಿ ಚಪ್ಪಲಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಮಾಡಿದ್ದಾರೆ. ಸೊ ನಮ್ಮದು ಚಪ್ಪಲಿನೆಲ್ಲ ಅಲ್ಲೊಂದು ಚೀಲ ಇದೆ. ಸೊ ಅದರೊಳಗೆ ತೆಗೆದು ಹಾಕಿ ಅಲ್ಲೇನೋ ಒಂದು ನಂಬರ್ ಇರುತ್ತೆ, ಅದನ್ನು ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಹೋಗಬೇಕು. ಸೊ ಈ ಥರ ಎಲ್ಲ ಇದೆ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದೆ ನೋಡಿ ಗೈಸ್, ಸಕ್ಕತ್ತಾಗಿದೆ ಬಿಲ್ಡಿಂಗ್ಸ್ಗಳು. ಇಂಥ ಬಿಲ್ಡಿಂಗಲ್ಲಿ ಒಂದು ಮನೆ ತೊಗೊಂಡ್ರೆ ಸಾಕು ಗೈಸ್, ಒಂದೇ ಒಂದು ಮನೆ. ಇದೆ ನೋಡಿ ಈ ಬ್ಯಾಗಲ್ಲಿ ಟೋಟಲಿ 6 ಜನಕ್ಕೆ 30 ರೂಪಾಯಿ ಕೊಟ್ವಿ. ನಾನಂತೂ ಕ್ಯಾಶೇ ತಂದಿಲ್ಲ, 500 ರೂಪಾಯಿ ತಂದಿದ್ದೀನಿ. ಸೊ ಹಂಗಾಗಿ ನಮ್ಮಮ್ಮ ಪುಣ್ಯಕ್ಕೆ ಏನೇನೋ ಚೇಂಜು 20 ರೂಪಾಯಿದೊಂದು ಕಾಯಿನ್, 10 ರೂಪಾಯಿದೊಂದು ಕಾಯಿನ್ ತಂದಿದ್ರು. ಸೊ ಹಾಗಾಗಿ ಅದನ್ನು ಕೊಟ್ಟು ಏನೇನೋ ಸಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿ. ಸೊ ಇವಾಗ ಕೊಟ್ಟಾಯ್ತು, ಇವಾಗ ಹೊರಡ್ಬೇಕಷ್ಟೆ. ಸೊ ಗೈಸ್ ಆನ್ ದ ವೇ ಚಪ್ಪಲಿ ಬಿಟ್ಟ ಮೇಲೆ ನಮಗೆ ಕೈ ತೊಳ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ. ಇಲ್ಲಿ ನೋಡಿ ಹಿಂಗೆ ಹೋಗ್ಬೇಕು ನಾವು. ಇಟ್ಸ್ ಅ ಲಾಂಗ್ ವೇ. ಸೊ ಗೈಸ್ ಈ ಕಡೆ ಮೆಟ್ರೋ ಹೋಗೋದೆಲ್ಲ ಕಾಣಿಸ್ತಿದೆ ನೋಡಿ. ಆ್ಯಂಡ್ ಇಲ್ಲಿ ಟೆಂಪಲ್ ಸ್ವಲ್ಪ ಕಾಣಿಸ್ತಿದೆ. ಇಲ್ಲಿ ನೋಡಿ ಇದನ್ನು ಕೊಳ ಥರ. ಸೊ ನನ್ನ ಫ್ರೆಂಡು ಒಬ್ಬರು ಫ್ರಾನ್ಸ್ ಅವರಿದ್ದಾರೆ, CLV ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಟೈಮ್ ನಾನು ಅಮ್ಮ ಅವ್ರ ಜೊತೆ ಬಂದಿದ್ದಲ್ವಮ್ಮ, CLV ಜೊತೆ ಬಂದಿದ್ದು. ಸೊ ನಂಗೆ ಇವಾಗ ನೆನಪಾಯ್ತು ಯಾರ್ದ್ರ ಜೊತೆ ಬಂದಿದ್ದಲ್ಲ ಅಂತ ಹೇಳ್ಬಿಟ್ಟು. ಒಳಗಡೆ ಹೋದ್ಮೇಲೆ ಕೃಷ್ಣನ ದೇವಸ್ಥಾನ ಇದು. ನಾನು ಇವತ್ತೇನು ಸ್ಪೆಷಲ್ ಇದೆ ಇಲ್ಲಿ ಪೂಜೆ ಅಂತೆಲ್ಲ ಹೇಳಿದ್ನಲ್ಲ. ಸೊ ಇಲ್ಲಿ ಸುತ್ತ ಜನ ಇರ್ತಾರೆ. ಆ್ಯಂಡ್ ಇಲ್ಲಿ ಹಾಡು ಹೇಳೋದು, ಕುಣಿಯೋದು ಈ ಥರ ಎಲ್ಲ ಇರುತ್ತೆ. ಸೊ ವೃಂದಾವನದಲ್ಲಿ ಈ ಥರ ಎಲ್ಲ ನಡೆಯುತ್ತೆ. ಸೊ ನಂಗೆ ಅಲ್ಲೂ ಹೋಗ್ಬೇಕಂತ ಆಸೆ ಇದೆ, ಗೊತ್ತಿಲ್ಲ, ಎಲ್ಲರೂ ಒಂದ್ಸಲ ಹೋಗಬೇಕು. ಸೊ ಇಲ್ಲಿ ಇವಾಗ ಹಿಂಗೆಲ್ಲ ರೌಂಡ್ ಹೋಗೋದಿದೆ. ಟೋಟಲ್ ಇಲ್ಲಿ ಫಸ್ಟು 2 ಚಿಕ್ಕ ಗುಡಿ ಸಿಗುತ್ತೆ. ಸೊ ಮೊದಲನೇ ಗುಡಿಲಿ ನರಸಿಂಹ ದೇವರಿರೋದು. ಸೊ ಸೆಕೆಂಡ್ನೇ ಗುಡಿಲಿರೋದು ತಿರುಪತಿ ದೇವರು. ಸೊ ಇವಾಗ ಫೈನಲ್ ಇವಾಗ ಮೇಲ್ಗಡೆ ಕೃಷ್ಣನ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇದೇ ಮೇಯ್ನು. ಸೊ ಇಲ್ಲಿ ಫುಲ್ ಸೌಂಡೆಲ್ಲ ಇರುತ್ತೆ. ಸೊ ಪ್ರಾಬ್ಲಿ ನಾನು ಸೌಂಡ್ ಹಾಕಲ್ಲ, ಬಟ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು.
ತೀರ್ಥ ಇಸ್ಕೊಂಡು ಎಕ್ಸಿಟ್ ಆಗಿದ ತಕ್ಷಣ ಫಸ್ಟೇ ಸ್ವೀಟ್ಸ್ ಶಾಪ್ಗಳನ್ನ ಇಟ್ಟಿದ್ರು. ಇಲ್ಲೇ ಸ್ವೀಟ್ ತೊಗೋತಾ ಇದ್ದೀವಿ ಆ್ಯಂಡ್ ಸ್ವೀಟಿಗೆ ಇದೆರಡು ತೊಗೊಂಡಿದ್ದೀವಿ. ಒಂದು ಏನದು ಪೇಡ ಮತ್ತು ಒಂದು ಡ್ರೈ ಫ್ರೂಟ್ಸ್ ಅದೊಂದು ಲಡ್ಡು ಬರುತ್ತೆ. ಇಲ್ಲಿ ತುಂಬ ಐಟಮ್ಸ್ ಏನೇನೋ ಇಟ್ಟಿದ್ದಾರೆ ಶಾಪಿಂಗ್ ಮಾಡೋ ಥರ. ಅಂದರೆ ದೇವಸ್ಥಾನಕ್ಕೆ ಅಂದರೆ ದೇವರಿಗೆ ಸಂಬಂಧಪಟ್ಟಿರುವಂಥ ಐಟಮ್ಸ್ಗಳು ತುಂಬ ಇದೆ. ಸೊ ಇಲ್ಲಿ ಸುತ್ತ ಎಲ್ಲ ನೋಡ್ಬೋದು. ಸೊ ಗೈಸ್ ಇಲ್ಲಿ ಒಳಗಡೆ ತಿನ್ನೋದಕ್ಕೆ ಸಮೋಸ, ಕೇಕು, ಲೈಕ್ ಏನೇನೋ ಐಟಮ್ಸ್ಗಳೆಲ್ಲ ಇದೆ. ಸೊ ನಾನು ಮುಂಚೆ ಲಾಸ್ಟ್ ಟೈಮ್ ಎಲ್ಲ ಹಿಂಗಿರಲಿಲ್ಲ. ಸೊ ತುಂಬ ಎಲ್ಲ ಚೇಂಜ್ ಆಗಿದೆ. ಆ್ಯಂಡ್ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಟ್ಟೆಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಶೇರ್ವಾನಿ ಅಂತೇನೋ ಅಂತಾರೆ ಅನ್ಸುತ್ತೆ. ಸೊ ಅದೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ದೇವ್ರ ಫೋಟೋಸ್ಗಳೆಲ್ಲ ಇದೆ, ಅಗರ್ಬತ್ತಿ ಮತ್ತು ಇದು ನೋಡಿ ಬುಕ್ ಹಿಡ್ಕೊಂಡು ಓದೋದಕ್ಕೆ ಇದು ಇರೋದು. ಸೊ ವೈಸ್ ಇದು ಹಣೆಗೆ ಇಟ್ಕೊಳ್ಳೋದು ಟಿಕ್ಕ. ಆ್ಯಂಡ್ ಅದನ್ನು ಇಟ್ಕೊಳ್ಳೋದಕ್ಕೆ ನೋಡಿ ಇದು ಮಾಡಿದ್ದಾರೆ. ನಾನು ಇಲ್ಲಿ ತನಕ ಅನ್ಕೋತಿದ್ದೆ ಹೆಂಗೆ ಇಟ್ಕೋತಾರೆ ಅದನ್ನು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಯೂಸ್ ಮಾಡಿ ಇಟ್ಕೋತಾರೆ. ಆ್ಯಂಡ್ ಇಲ್ಲೆಲ್ಲೋ ಇತ್ತು, ನಾನು ಇದು ತೊಗೊಂಡೆ. ಸೊ ವೈಸ್ ನನ್ನ ಪ್ರಕಾರ ಇಲ್ಲೇನಿದೆ ಇದೆ ಎಂಡ್ ಆಫ್ ದ ಶಾಪಿಂಗ್. ಅಲ್ಲಿ ಎಕ್ಸಿಟ್ ಕಾಣಿಸ್ತಾ ಇದೆ, ಅಲ್ಲೇ ಹೋಗೋದು ಅನ್ಸುತ್ತೆ. ಜಾಮಿಟ್ರಿ ಬಾಕ್ಸು, ಪೆನ್ನು, ಪೆನ್ಸಿಲ್ ಎಲ್ಲ ಇದೆ ಇಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳು ಬಟ್ಟೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡೋದಕ್ಕೆ. ಇಲ್ಲಿದೆ ನೋಡಿ ಕೃಷ್ಣ ವಿಗ್ರಹ. ಗೈಸ್ ಇಲ್ಲಿ ಇನ್ನೂ ಏನೇನೋ ತಿನ್ನೋ ಐಟಮ್ಸ್ ಇದೆ ನೋಡಿ. ಫುಲ್ ಬೇಕ್ರಿ ಥರ ಮಾಡಿಬಿಟ್ಟಿದ್ದಾರೆ. ತಿನ್ನೋದು ಕೊಡ್ಸೋಣ ತಿಂತವೆ. ಕೇಕ್ ಎಲ್ಲ ಇದೆಲ್ಲ ಏನೇನೋ ತಿಂತಾ ಇದ್ದಾರೆ. ಒಬ್ಬಿಟ್ಟು, ಏನು ತಿಂತೀರ? ಕಜ್ಜಾಯ ಇದೆ ನೋಡಿ ಗೈಸ್, ನನಗೆ ತುಂಬ ಇಷ್ಟ. ಮಲ್ಪುವ. ಸೊ ಗೈಸ್ ಇಲ್ಲಿ ಪುಳಿಯೋಗರೆ ಇದೆ. ಆ್ಯಂಡ್ ಇಲ್ಲಿ ಮಸಾಲ ಪಫ್. ಸೊ ನಾವು ಪುಳಿಯೋಗರೆ ತೊಗೊಂಡ್ವಿ ಎಲ್ಲರೂ. ಸೊ ಇನ್ನೂ ಐಟಮ್ಸ್ ಇದೆ, ಹೋಗ್ತಾ ನೋಡೋಣ. ಈಗ ಇದನ್ನು ತೊಗೊಂಡೋಗೋದೆ. ಸೊ ಗೈಸ್ ಇಲ್ಲಿ ನೋಡಿ ಡೋಕ್ಲಾ ಅಂತೆಲ್ಲ ಇದೆ. ಆ್ಯಂಡ್ ಇವಾಗ ಇದು ಏನೋ ಇದೆ ಕರ್ಡ್ ವಡ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ವೆಜ್ ರೋಲು ಮತ್ತು ದಿಲ್ ಪಸಂದ್ ಎಲ್ಲ ಇದೆ ನೋಡಿ. ಇದನ್ನು ತೊಗೊಂಡಿದ್ವಿ. ಇದು ಫುಲ್ ಮೆತ್ತಗಿದೆ ಅಂದರೆ ಮೆತ್ತಗಿದೆ. ಆ್ಯಂಡ್ ಇದು ಟ್ರೈ ಮಾಡಲಿಲ್ಲ ನಾವು. ಏನೋ ಕ್ಯಾಬೇಜ್ ಪಕೋಡ ಅಂತೆ. ಸೊ ನೀವು ಬಂದರೆ ಟ್ರೈ ಮಾಡಿ. ತುಂಬ ಸ್ವೀಟ್ಸ್ ಎಲ್ಲ ಇದೆ, ರಸ್ಮಲಾಯಿ ಮತ್ತು ಏನೇನೋ ಇದೆ. ಸೊ ನಾವು ಅಷ್ಟು ಸ್ವೀಟೆಲ್ಲ ತಿನ್ನಲ್ಲ. ನಾನು ಬಾಕ್ಸ್ ತೊಗೊಂಡಿದ್ದೀನಿ. ಮನೇಲಿ ಮಕ್ಕಳು ಇರೋದ್ರಿಂದ ಅವರಾದರೂ ತಿಂತಾರೆ ಅಂತ ಹೇಳ್ಬಿಟ್ಟು. ನೋಡೋಣ ಅವ್ರು ತಿಂತಾರೋ ಅನ್ನೋ ಗೊತ್ತಿಲ್ಲ. ಬಟ್ ವಿ ಆರ್ ಅಟ್ ದ ಎಂಡ್ ಆಫ್ ದಿಸ್. ಸೊ ಇಲ್ಲೆಲ್ಲ ಸ್ವೀಟ್ ಆಯಿತು. ಸೊ ಇವಾಗ ಇಲ್ಲಿಂದ ಹೊರಡಬೇಕಷ್ಟೇ. ಸೊ ಲೆಟ್ಸ್ ಗೋ. ಇಸ್ಕಾನಲ್ಲಿ ಮೇಯ್ನ್ ಏನು ಪೂಜೆ ಆಗ್ತಿದೆ ಅಂತ ಹೇಳಿದೆ. ಸೊ ಅದು ಇದೇ ಏರಿಯಾದಲ್ಲಿ ನಡೀತಾ ಇರೋದು. ಸೊ ಒಂದು ದೊಡ್ಡ ಪೂಲ್ ಥರ ಇದೆ. ಸೊ ಅಲ್ಲಿ ಎಲ್ಲ ಪೂಜೆಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಅಲ್ಲಿ ಎಷ್ಟು ಕ್ರೌಡಪ್ಪ ಅಂತಂದರೆ ಹೋಗೋದು ಕೂಡ ಬಿಡಲಿಲ್ಲ. ಅಲ್ಲಿ ವೀಡಿಯೋಗ್ರಾಫರ್ಸ್ ಎಲ್ಲ ಇರ್ತಿದ್ರು. ಸೊ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ನಾವು ವಾಪಸ್ ಬಂದುಬಿಟ್ವಿ. ಇಲ್ಲಿ ಕೂಡ ಹಾಡೆಲ್ಲ ಆಡ್ಕೊಂಡು ಭಜನೆ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಚಪ್ಪಲಿನೂ ಎಲ್ಲ ಇಸ್ಕೊಂಡಾಯಿತು. ಸೊ ಇಲ್ಲಿ ಬೈಕ್ ಪಾರ್ಕಿಂಗ್ ಅಂತೆಲ್ಲ ಇದೆ ನೋಡಿ. ಸೊ ಇವಾಗ ಇಲ್ಲಿ ಎಕ್ಸಿಟಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಆನ್ ದ ವೇ ಅಲ್ಲೇ ಒಂದು ಎಲ್ರಿಗೂ ಬರೋರಿಗೆಲ್ಲ ಬಾಳೆಹಣ್ಣು ಕೊಟ್ಟರು. ಆ್ಯಂಡ್ ಇಲ್ಲಿ ಆಲ್ಮೋಸ್ಟು 29,000 ಸ್ಕೂಲ್ಸ್ಗಳಿಗೆ ಇಲ್ಲಿ ಫುಡ್ ಸಪ್ಲೈ ಮಾಡ್ತಾರಂತೆ ಇಲ್ಲಿಂದ. ಸೊ ನನಗೆ ಹೇಳ್ತಾ ಇದ್ರು ನಮ್ಮಮ್ಮ ಒಳಗಡೆ ಕೂತಿದ್ದಾಗ. ಆ್ಯಂಡ್ ಒಳಗಡೆ ಇನ್ನೊಂದೇನಪ್ಪ ಅಂತಂದರೆ ರಿಸ್ಟ್ರಿಕ್ಷನ್ಸ್ ಇದೆ. ನಾವು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೊಗೊಳ್ಳೋ ಥರ ಇಲ್ಲ. ಅಲ್ಲಿ ತುಂಬ ಜನ ಸ್ಟಾಪ್ ಮಾಡ್ತಾರೆ. ಸೊ ಆಲ್ರೆಡಿ ಬೋರ್ಡ್ ದೊಡ್ಡದಾಗಿ ಹಾಕಿದ್ರು. ಸೊ ಅದನ್ನ ನೋಡೇ ನಾನೇನು ಮಾಡೋದಕ್ಕೆ ಹೋಗಲಿಲ್ಲ ವೀಡಿಯೋಸ್ನೆಲ್ಲ. ಬಿಕಾಸ್ ಅವ್ರು ಸ್ಟಾಪ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನೀವು ಒಂದ್ಸಲ ವಿಸಿಟ್ ಮಾಡಿ ಇಸ್ಕಾನ್ಗೆ. ಬಿಕಾಸ್ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಸೊ ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಬೇಕು ಬ್ಯಾಂಗ್ಳೂರಿಗೆ ಬಂದರೆ. ಸೊ ಗೈಸ್ ಇವಾಗ ಏನು ತೋರಿಸ್ದೆ ಅದು ಇಲ್ಲಿ ಸ್ಪೆಷಲ್ ಪೂಜೆ ಅಂತೆ. ಸೊ ಅದು ಆಲ್ಮೋಸ್ಟ್ 45 ಮಿನಿಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನಮ್ಮ ಇಲ್ಲೇ ಸೊ ಇಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ, ಏನು ಸಕ್ಕತ್ತಾಗಿದೆ. ಸೊ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬ್ಯಾಂಗ್ಳೂರಲ್ಲಿ. ನೆಕ್ಸ್ಟ್ ಇನ್ನೂ ಫ್ಯೂಚರಲ್ಲಿ ಇನ್ನೂ ಒಂದಷ್ಟು ಬಿಲ್ಡಿಂಗ್ಸ್ಗಳು ಬರುತ್ತೆ. ಆ್ಯಂಡ್ ಗೈಸ್ ಅದೇ ನನಗೆ ಲೇಟ್ ಆಯಿತು. ಆಲ್ಮೋಸ್ಟ್ 45 ಮಿನಿಟ್ಸ್ ಆಗುತ್ತಂತೆ ಇನ್ನೂ ಅದು ಪೂಜೆ ಸ್ಟಾರ್ಟ್ ಆಗೋದಕ್ಕೆ. ಸೊ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ದಾರೆ. ಅದು ಒಂಥರ ಪೂಲ್ ಥರ ಇದೆ. ಸೊ ಪೂಲ್ ಸುತ್ತ ಎಲ್ಲ ಹೂವೆಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಹಾಡೆಲ್ಲ ಆಡ್ತಿದ್ರು. ನನಗೆ ಜಿಮ್ ಇದೆ. ಸೊ ಅವಾಗ ನಾನು ಹೋಗಬೇಕು. ಹಂಗಾಗಿ ಹೊರಡ್ಕೊಟ್ವಿ ನಾವು.